ಹಾಯ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಶ್ವೇತಾ ಕ್ರಿಯೇಟಿವ್ ವ್ಲಾಗ್ಸ್. ಇವತ್ತು ಒಂದು ಸ್ಪೆಷಲ್ ಡೇ. ಏನು ಗೊತ್ತಾ, ಇವತ್ತು ನಾನು ಇಲ್ಲಿಗೆ ಬಂದು 10 ಡೇಸ್ ಆಯಿತು. ಮತ್ತು ಇವತ್ತು ನಮ್ಮ ಹಸ್ಬೆಂಡ್ ಬರ್ತಿದ್ದಾರೆ ನನಗೆ ರಿಟರ್ನ್ ಕರ್ಕೊಂಡು ಹೋಗೋಕ್ಕೆ ಅಂಥೇಳಿ. ಅವರು ಒಂದು 2 to 3 ಡೇಸ್ ಇಲ್ಲಿ ಸ್ಟೇ ಮಾಡ್ತಾರೆ. ಹಂಗಾಗಿ ಇವತ್ತು ಬೆಳಗ್ಗೆಯಿಂದನೇ ಎಲ್ಲ ಮನೆಯಲ್ಲಿ ಪ್ರಿಪ್ರೇಷನ್ ರೆಡಿ ಆಗ್ತಿದೆ. ಮನೆ ಅಳಿಯ ಬರ್ತಿದ್ದಾನೆ ಅಂತಂದೇಳಿ ನಮ್ಮ ಮಮ್ಮಿ ಎಲ್ಲ ಆ ಬೆಡ್ಶೀಟ್ ಕ್ಲೀನ್ ಮಾಡೋದು, ಈ ಬೆಡ್ಶೀಟ್ ಕ್ಲೀನ್ ಮಾಡೋದು, ಮನೆ ಫುಲ್ ಹಂಗಿಟ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಹಿಂಗಿಟ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಎಲ್ಲ ಪ್ರಿಪ್ರೇಷನ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ನಿಮಗೆ ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ, ನೋಡಿ. ಮೊನ್ನೆ ಮಠ ಫುಲ್ ಗಲೀಜಾಗಿಬಿಟ್ಟಿತ್ತು. ಫುಲ್ ಬೆಡ್ರೂಮ್ನ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಬೆಡ್ಶೀಟ್ ಹೊಸದು ಹಾಕಿದ್ದಾರೆ. ಇದು ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿ ಗಿಡದ್ದು ಸೊಪ್ಪು ಇರುತ್ತಲ್ಲ, ಆ ಸೊಪ್ಪಿನ ಡ್ರೈ ಮಾಡಿ ಪೌಡ್ರ್ ಮಾಡಿದರೆ ಮಕ್ಕಳಿಗೆ ತುಂಬ ಹೆಲ್ದಿ ಬೆನಿಫಿಟ್ಸ್ ಇದು. ಹಂಗಾಗಿ ನಾನು ಯಾವಾಗಲೂ ಬಂದಾಗ ಪಪ್ಪಾಗೆ ಹೇಳಿ ತರಿಸಿ ಅದನ್ನು ಇಲ್ಲೇ ಫ್ಯಾನ್ ಕೆಳಗಡೆನೇ ಡ್ರೈ ಮಾಡಿ ಇಕ್ಕಾಕ್ಬಿಡ್ತೀನಿ. ಇದು ಒಂದು ಬೆಡ್ಶೀಟ್ನ ರೆಡಿ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ದೊಡ್ಡ ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲಿ ಇನ್ನೊಂದು ಬೆಡ್ಶೀಟ್ನ ಹಾಕಿ ಇಷ್ಟು ದಿವಸ ಇದರಲ್ಲಿ ಬೇರೆ ಓಲ್ಡ್ ಬೆಡ್ಶೀಟ್ ಇತ್ತು. ಅವ್ರು ಅಳಿಯ ಬರ್ತಿದ್ದಾರೆ ಅಂತೇಳಿ ಇಲ್ಲೂ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಬೆಡ್ನ. ಬೆಳಿಗ್ಗೆ ನಾನೇ ಹಾಕಿರೋದು ಬೆಡ್ಶೀಟ್ ಎಲ್ಲ, ಬಟ್ ಬೆಡ್ಶೀಟ್ ಮಾತ್ರ ಸೆಲೆಕ್ಟ್ ಮಾಡಿ ಕೊಟ್ಟಿರೋದು ಮಮ್ಮಿ. ಇದು ಥರ್ಡ್ ಒನ್, ಇಲ್ಲಿ ನೋಡ್ಬೇಕು ನೀವು. ಇದು ಅಂತೂ ಬಂದಾಗಿಂದ ಯಾವ ಪಿಲ್ಲೋಸ್ ಇರಲಿಲ್ಲ, ಇದು ಬೆಡ್ಶೀಟ್ ಮೇಲೆ ನೆಟ್ಟಿಗೆ ಒಂದು ಬೆಡ್ಶೀಟು ಇರಲಿಲ್ಲ, ಹಂಗಂಗೆ ಇತ್ತು. ಇವತ್ತು ಅವ್ರು ಬೆಳಗ್ಗೆ ಬರ್ತಿದ್ದಾರೆ ಅಂಥೇಳಿ ಎಲ್ಲವನ್ನೂ ಸೆಟ್ ಮಾಡಿಬಿಟ್ಟಿದ್ದೀವಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಮನೆ ಬಂದಾಗಲಾದರೂ ಅಟ್ಲೀಸ್ಟ್ ಒಂದು ಪ್ಲೆಸೆಂಟೇಬಲ್ ಆಗಿರಲಿ ಅಂತ ಎಲ್ಲ ನೀಟಾಗಿ ಮಾಡಿರೋದು. ಬರ್ತಿದ್ದಾರೆ ಅಂತಂದೇಳಿ ಹಾಲು ತಂದಿದ್ರು, ಮತ್ತೆ ಪನ್ನೀರನ್ನ ರೆಡಿ ಮಾಡಿದೆ. ಅದು ನಾವು ಪನ್ನೀರನ್ನ ರೆಡಿ ಮಾಡಿದ್ದು ಆಲ್ರೆಡಿ ಪನ್ನೀರ್ ನಾವು ನಿನ್ನೆ ಊಟ ಮಾಡ್ಕೊಂಡು ಖಾಲಿ ಮಾಡಿಬಿಟ್ವಿ. ಅದಕ್ಕೆ ಪನ್ನೀರು ಇವಾಗ ಅಡುಗೆ ಎಲ್ಲ ರೆಡಿ ಆಗ್ತಿದೆ. ಅವ್ರ ಫೇವ್ರೇಟ್ ಏನು ಊಟ ಮಾಡ್ತಾರೆ ಅದನ್ನೆಲ್ಲ ನೋಡಿ ಅಲ್ವಾ. ಮನೆಯಲ್ಲಿ ಮಕ್ಕಳು ನಾವು ಇದ್ದೀವಲ್ಲ, ಮಕ್ಕಳಿಗಿಂತ ಜಾಸ್ತಿನೂ ಅಳಿಯ ಬರ್ತಿದ್ರೆ ಖುಷಿ ತುಂಬ ಇರುತ್ತೆ ಎಲ್ರಿಗೂ. ಹಾಗಾಗಿ ಎಲ್ಲ ಪ್ರಿಪ್ರೇಷನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ತಿಂತಿ ಪಪ್ಪ ಪಪ್ಪ ಅಂತ ಎಮೋಷನಲ್ ಆಗತ್ತಲ್ಲಿ. ನಂದದ ಪಪ್ಪ, ನನ್ನ ಪಪ್ಪ. 2 ಡೇಸ್ ಅಲ್ಲ ನಮ್ಮ ಆ್ಯನಿವರ್ಸ್ರಿ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಹಸ್ಬೆಂಡ್ ನನಗೋಸ್ಕರ ಗಿಫ್ಟ್ ತರ್ತಾರೆ ಅಂತೇಳಿ. ಜಸ್ಟ್ ಅವ್ರ ಬ್ಯಾಗಲ್ಲಿ ನಾನು ಏನಾದರೂ ಬರಬೇಕಾದ್ರೆ ಫ್ರೂಟ್ಸ್ ಅದು ತಂದಿರ್ತಾರೆ, ಹರ್ಷಾಕ ಬಿಸ್ಕಿಟು ಚಾಕ್ಲೇಟು ತೆಗ್ದಿಕ್ಕೋಣ ಅಂತೇಳಿ ಬ್ಯಾಗ್ ಚೆಕ್ ಮಾಡಿದರೆ ನನಗೆ ಸಡನ್ನಾಗಿ ಗಿಫ್ಟ್ ಸಿಕ್ಬಿಡ್ತು. ಅವ್ರು ನಮ್ಮ ಆ್ಯನಿವರ್ಸರಿ ಡೇ ದಿವಸ ಕೊಡೋಣ ಅಂದ್ಕೊಂಡಿದ್ರಂತೆ. ಬಟ್ ನನಗೊಂದು ಸ್ವಲ್ಪ ತಡಿಲಿಲ್ಲ. ಓಪನ್ ಮಾಡಿ ನೋಡಿದರೆ ಚೆನ್ನಾಗಿರೋ ಸೀರೆ ತಂದಿದ್ರು, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.